ಬನ್ನಿ ಫ್ರೆಂಡ್ಸ್, ಆಂಧ್ರದು ಬಾರ್ಡರ್ ಟ್ಯಾಕ್ಸ್ ಹೇಗೆ ಪೇ ಮಾಡೋದು ಕಲಿಯೋಣ. ಬಾರ್ಡರ್ ಟ್ಯಾಕ್ಸ್ ಅಂತ ಇದೆ ನೋಡಿ, ಇಲ್ಲಿ ನಾವು ಆಂಧ್ರ ಅಂತ ಸೆಲೆಕ್ಟ್ ಮಾಡೋಣ. ಇಲ್ಲಿ ಬಂದು ವೆಹಿಕಲ್, ಇಲ್ಲಿ ನೋಡಿ ಗಾಡಿ ನಂಬರ್ ಹಾಕಿ, ಗಾಡಿ ನಂಬರ್ ಹಾಕ್ಬಿಟ್ಟು ಫುಲ್ ಗಾಡಿ ನಂಬರ್ ಹಾಕಿದ್ಮೇಲೆ ನೀವು ಇಲ್ಲಿ ಸರ್ಚ್ ಅಂತ ಹೊಡಿದ್ರೆ ನಿಮ್ಮ ಡೀಟೇಲ್ಸ್ ಬಂದುಬಿಡುತ್ತೆ. ಇಲ್ಲಿ ನೀವು ಯಾವ ಬಾರ್ಡರ್ ಕ್ರಾಸ್ ಆಗ್ತೀರೋ ಆ ಬಾರ್ಡರ್ ಹಾಕಿ, ಅದಾದಮೇಲೆ ನೀವು ಯಾವ ರೂಟಲ್ಲಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರೋ ಅದನ್ನು ಹಾಕಿ. ಇಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ಕೊಡಿ. ಅದಾದಮೇಲೆ ಇದು ನಿಮ್ಮದು ಯಾವ ಪರ್ಮಿಟೋ ಆ ಪರ್ಮಿಟ್ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಯಾವುದ್ರಲ್ಲಿ ಹೋಗ್ತಾ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ, ಸರ್ವಿಸ್. ಅದಾದಮೇಲೆ ನೋಡಿ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕೊಡಿ. ಇಲ್ಲಿ ವೀಕು ನೀವು ಯಾವ ಡೇಟಿಗೆ ಹೋಗ್ತೀರೋ ಆ ಡೇಟು, ನಾನು ಹೋಗ್ತಾ 21, ಅದಕ್ಕೆ ಹಾಕಿದ್ದೀನಿ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಕೊಟ್ಟರೆ ಈ ಥರ ಬರುತ್ತೆ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಅಗ್ರಿ ಕೊಟ್ಟ ಮೇಲೆ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿ ಎಫ್ ನಾನು ಹಾಕ್ತಾಯಿದ್ದೀನಿ, ಕ್ಯಾಪ್ಚಾ ಎಂಟ್ರ್ ಮಾಡ್ತಾಯಿದ್ದೀನಿ. ಕ್ಯಾಪ್ಚಾ ಎಂಟರ್ ಆದಮೇಲೆ ಸಬ್ಮಿಟ್ ಮಾಡಿ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೀವು ಅಗ್ರಿ ಸೆಲೆಕ್ಟ್ ಮಾಡಬೇಕು. ಒಂದು ಸೆಕೆಂಡ್, ಮೇಲ್ಗಡೆ ಪೇಮೆಂಟ್ ಮೋಡ್ ಚೇಂಜ್ ಮಾಡಬೇಕು ಫಸ್ಟು. ಇವಾಗ ಅಗ್ರಿ ಅಂತ ಕೊಡಿ, ಸಬ್ಮಿಟ್ ಮಾಡಿ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಇಲ್ಲಿ ನೋಡಿ ಆನ್ಲೈನ್ ಪೇಮೆಂಟ್ ಅಂತ ಬಂತು. ನೀವು ಫಸ್ಟ್ ಒಂದು ಕೊಟ್ಬಿಡಿ, ಸೆಕೆಂಡ್ ಒಂದು ಕೊಡಿ, SBI ಅಂತ. ಇಲ್ಲಿ ನಿಮಗೆ UPI ಆಪ್ಷನ್ ಕೆಳಗಡೆ ಸಿಗುತ್ತೆ. UPI ಆಪ್ಷನ್ಗೆ ಹೋಗಿ ಆಮೇಲೆ ನೀವು ಯಾವುದ್ರಲ್ಲಿ ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು. ನಾನು QR ಕೋಡ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಬಂತು ಪೇಮೆಂಟ್, ಸೀದಾ ನನ್ನ ಫೋನ್ಪೇಗೆ ಹೋಯ್ತು. ಇಲ್ಲಿ ಹಾಕ್ಬಿಟ್ಟು ನೀವು ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಆಯಿತು. ವೆಯ್ಟ್ ಮಾಡಿ 1 ನಿಮಿಷ, ಆರಾಮಾಗಿ ಸ್ಲೋವಾಗಿ ಮಾಡಿ. ಇಲ್ಲಾಂದರೆ ಇದು ಗೌರ್ಮೆಂಟ್ ಲಿಂಕ್ ಆದಾಗಲಿಂದ ಸ್ಲೋ ಸ್ವಲ್ಪ ಬರೋದು. ಆಯಿತು ನೋಡಿ, ಇಲ್ಲಿ ಪೇಮೆಂಟ್ ಮೋಡಲ್ಲಿ ಇವಾಗ ತಗೊಳುತ್ತೆ. ಆಯಿತು ನೋಡಿ. 1 ನಿಮಿಷ ಬಂತು ನೋಡಿ. ಇಷ್ಟೇ ಫ್ರೆಂಡ್ಸ್, ಈಸಿ ಟು ಆಂಧ್ರ ಬಾರ್ಡರ್ ಟ್ಯಾಕ್ಸ್ ಪೇ ಮಾಡೋದು. ಯಾರಿಗಾರು ಕನ್ಫ್ಯೂಸ್ ಇದ್ದರೆ, ಯಾರಿಗಾರು ಲಿಂಕ್ ಬೇಕಂದರೆ ಕ್ಯಾಪ್ಷನಲ್ಲಿರುತ್ತೆ, ತಗೊಂಡು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.